ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವು ಊರಿಗೆ ಹೋಗಿದ್ದಾಗ ಕ್ಯಾಪ್ಚರ್ ಮಾಡಿರುವಂತಹ ಕೆಲವೊಂದು ಕ್ಲಿಪ್ಸ್ ಅನ್ನ ಜಾಯಿಂಟ್ ಮಾಡಿ ಒಂದು ವಿಡಿಯೋ ಮಾಡಿರೋದು. ಇಂಥದ್ದೊಂದು ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ ನಾನು. ಇದು ಸೆಕೆಂಡ್ ವಿಡಿಯೋ ಅಂತ ಹೇಳ್ಬಹುದು. ತುಂಬಾ ಫನ್ನಿ ಆಗಿದೆ. ಅಂಡ್ ಕೆಲವೊಂದ್ಸಲ ಕ್ಷಿತಿ ಏನ್ ಮಾಡ್ತಿದ್ಲು ಅಂದ್ರೆ ಆರುಷ್ಗೆ ಊಟ ಮಾಡಿಸ್ತಿದ್ಲು. ಅದ್ರದ್ದೊಂದು ಕ್ಲಿಪ್ ಹಾಗೆ ಹಾಕಿದ್ದು ನಾನು. ತುಂಬಾ ಅಂದ್ರೆ ಕಂಪ್ಲೀಟ್ ಪ್ಲೇಟ್ ಅಲ್ಲದಿದ್ರುನುವೆ ಒಂದ್ ಸ್ವಲ್ಪ ಹೊತ್ತು ಊಟ ಮಾಡಿಸ್ತಿದ್ಲು. ಅದರಿಂದ ಅವಳಿಗೆ ಕೂಡ ಏನೋ ಒಂದು ಸ್ಪೆಷಲ್ ಫೀಲಿಂಗ್. ಹಾಗೆ ಆರುಷ್ ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ದ. ಸೊ ಅವರಿಗೆ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳಿ ಬಿಡ್ತಾ ಇದ್ವಿ. ಅದಾದ್ಮೇಲೆ ಜೊತೆ ಕೂತ್ಕೊಂಡು ಆಟ ಆಡೋದು. ವಿಷಯ ಏನಪ್ಪಾ ಅಂದ್ರೆ, ಒಂದು ಮನೆಯಲ್ಲಿ ಒಂದು ಮಗು ಇರುವಾಗ ಅವರನ್ನ ನಾವು ಬೆಳೆಸುವ ರೀತಿ, ಮತ್ತೆ 2 ಅಥವಾ 3 ಮಕ್ಕಳಿರುವಾಗ ಅವರನ್ನ ನಾವು ಬೆಳೆಸುವ ರೀತಿ ಸೇಮ್ ಇದ್ರೂನುವೆ ಅವರ ಮನ್ಸಲ್ಲಿ ಬೆಳೆಯುವಂತಹ ಭಾವನೆಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇವ್ರಿಗಿಬ್ರಿಗೂ ಮನೆಯಲ್ಲಿ ಒಬ್ಬೊಬ್ರೇ ಇದ್ದು ಅಭ್ಯಾಸ ಜಾಸ್ತಿ. ಅಲ್ಲಿ ಊರಿಗೆ ಹೋದಾಗ ಇಬ್ರು ಜೊತೆಗೆ ಇರುವಾಗ ಆಗುವಂತಹ ಸಣ್ಣ ಪುಟ್ಟ ಜಗಳ ಅಥವಾ ಅವ್ರದ್ದು ಕಿರಿಕಿರಿ, ನನ್ಗೆ ಅದು ಬೇಕು ಇದು ಬೇಕು, ನಾನು ಅದು ಆಡ್ತೇನೆ, ನೀವು ಅವ್ರ ಜೊತೆ ಆಟ ಆಡ್ಬೇಡಿ, ಇವಾಗ ಇದು ಆಡುವ, ಈ ತರ ಸುಮಾರಷ್ಟು ಸಿಚುವೇಶನ್ಸ್ ಬರುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಮೇ ಬಿ ನಾವು ಒಂದ್ 10-15 ದಿನ ವೆಕೇಶನ್ಗೆ ಹೋದಾಗ ಆರಾಮಾಗಿರುತ್ತೆ. ಬಟ್ ಸಡನ್ ಆಗಿ ತುಂಬಾ ದಿನ ಜೊತೆಗಿರ್ತೇವೆ ಅನ್ನುವಾಗಂತದ್ದು ಏನಾದ್ರೂ ಬಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅದೇ ಒಂದು ಪ್ಲಸ್ ಪಾಯಿಂಟ್. ಒಂದು ಮನೆಯಲ್ಲಿ 2-3 ಮಕ್ಕಳು ಚಿಕ್ಕದಿಂದಲೇ ಒಟ್ಟಿಗಿದ್ರೆ. ಅಂಡ್ ನಾವು ಮನೆಯಲ್ಲಿರುವಾಗ ಒಂದಿನ ರಾಗಿ ಮುದ್ದೆ ಮಾಡಿದ್ವಿ, 1-2 ದಿನ ಮಾಡಿದ್ವಿ. ನಾನು ರಾಗಿ ಮುದ್ದೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ನಿಜವಾಗಿಯೂ ಹೇಳೋದಿಲ್ಲ. ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು, ಕಲ್ತುಕೊಂಡು ಮಾಡಿರೋದು ಇದು. ಊರಿಗೆ ಹೋದಾಗ ಕೂಡ ಮಾಡಿದ್ದೆ. ನಾವು ತಿನ್ನುವಷ್ಟು ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದ್ರು. ನಮ್ಮ ಮಾವನಿಗೆ ಸ್ಪೆಷಲ್ ಆಗಿ ಇಂಥದ್ದೇನಾದ್ರೂ ಸ್ಪೆಷಲ್ ಹೆಲ್ದಿ ಆಗಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ 2 ಬಾರಿ ಮಾಡಿದಾಗ ಕೂಡ ಎಲ್ಲಾರು ಇಷ್ಟಪಟ್ಟು ತಿಂದ್ವಿ. ಕೋಳಿ ಸಾರು ಮಾಡಿದ್ವಿ ಅದ್ರ ಜೊತೆಗೆ, ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್. ಅಂಡ್ ಇದು ಒಂದು ಸ್ಪೆಲ್ ಮಾಸ್ಟರ್ ಅಂತ ಹೇಳಿ ಪಸಲ್ ನಾವು ಹೋಗುವಾಗ ಕ್ಷಿತಿಗ್ ಅಂತ ಹೇಳಿ ತಗೊಂಡ್ ಹೋದದ್ದು. ಆರುಷ್ಗೆ ಕೂಡ ತುಂಬಾನೇ ಯೂಸ್ ಆಗ್ತಿದೆ. ಆಕ್ಚುಲಿ ಅವನ ಜೊತೆ ಇಲ್ಲ ಇದು, ಆದ್ರೆ 2-3-4 ಇಯರ್ಸ್ ನ ಮಕ್ಕಳಿಗೆ ಆರಾಮಾಗಿ ಇದನ್ನ ನಾವು ತಗೊಳ್ಬಹುದು. ಅದ್ರಲ್ಲಿ ಸ್ವಲ್ಪ ಫ್ಲಾಶ್ ಕಾರ್ಡ್ಸ್ ಕೊಟ್ಟಿದ್ದಾರೆ, ಅರೌಂಡ್ 10-20 ಇದೆ ಅನ್ಸುತ್ತೆ. ಮತ್ತೆ ಫ್ಲಾಶ್ ಕಾರ್ಡ್ ಅಲ್ಲಿ 2 ಸೈಡ್ ಒಂದು ಪಿಕ್ಚರ್ ಕೊಟ್ಟು ಅದರದ್ದು ಹೆಸರನ್ನ ಬರೆದಿದ್ದಾರೆ. ಇದರಲ್ಲಿ 3 ಲೆಟರ್ ಇದ್ದು, 4 ಲೆಟರ್ ಇದ್ದು, ಮತ್ತೆ 5 ಲೆಟರ್ ಇದ್ದು ವರ್ಡ್ಸ್ ಕೂಡ ಇದೆ. ಇವಾಗ 2 ಇಯರ್ಸ್ ನ ಮಕ್ಕಳಿಗೆ ನಾವು ಏನು ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡುವಾಗ ಬೇಕಾದ್ರೆ 3 ವರ್ಡ್ಸ್ ಇದ್ದು ಫ್ಲಾಶ್ ಕಾರ್ಡ್ ಅನ್ನ ಮಾತ್ರ ಕೊಟ್ಟು ಮಾಡಿಸಬಹುದು. ಮತ್ತೆ ಸ್ಲೋಲಿ 5 ಲೆಟರ್ಸ್ ವರೆಗೆ ನಾವು ಸ್ಲೋಲಿ ಇನ್ಕ್ರೀಸ್ ಮಾಡಿದ್ರೆ ಆಯ್ತು, ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಅನ್ನ. ಮತ್ತೆ ಆರಾಮಾಗಿ ಅವರಿಗೆ ABCD ಏನು ಐಡೆಂಟಿಫೈ ಮಾಡೋದಕ್ಕೆ ಆರಾಮಾಗಿ 2 ಇಯರ್ಸ್ ವರೆಗೆ ಕಲ್ತಿದಾರಂದ್ರೆ ಸೆಟ್ ಅನ್ನೇ ಕೊಟ್ಬಿಡ್ಬಹುದು. ಅವ್ರು ಏನ್ ಬೇಕು ಅದನ್ನ ಅವರು ಸಾಲ್ವ್ ಮಾಡ್ಕೊಳ್ತಾರೆ. ಇದರಲ್ಲಿ ಇದು ಬೋರ್ಡ್ ಏನಿದೆ ಅದು ವುಡನ್ ಅಲ್ಲಿ ಮಾಡಿರೋದು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಕ್ಯೂಬ್ ಏನ್ ಕಾಣ್ತಾ ಇದೆ, ಅದು ಒಂದು ಕ್ಯೂಬ್ ಅಲ್ಲಿ 6 ಲೆಟರ್ಸ್ ಇದೆ. ಕೆಲವೊಂದು ಲೆಟರ್ಸ್ ರಿಪೀಟೆಡ್ ಆಗಿ ಕೂಡ ಇದೆ, ಯಾಕಂದ್ರೆ ಕೆಲವೊಂದು ವರ್ಡ್ಸ್ ಏನು ರಿಪೀಟೆಡ್ ಆಗಿರುವಂತಹ ಆಲ್ಫಾಬೆಟ್ ಅನ್ನ ಯೂಸ್ ಮಾಡ್ತಾರಲ್ವಾ. ಸೊ ಇವಾಗ ಬುಕ್ ನೋಡಬಹುದು, O ಇದೆ. ಸೊ ಇದೆಲ್ಲವನ್ನ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವ ಹಾಗೇನೆ ಅದನ್ನ ರೆಡಿ ಮಾಡಿದ್ದಾರೆ ಸೆಟ್. ತುಂಬಾನೇ ಯೂಸ್ ಆಗಿದೆ, ಗಿಫ್ಟ್ ಎಲ್ಲ ಕೊಡುವಾಗ ಬೆಸ್ಟ್ ಅಂತ ಹೇಳ್ಬಹುದು. ನಾವು ಊರಿಗೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಜೋರು ಮಳೆ ಏನು ಇರಲಿಲ್ಲ, ಜಾಸ್ತಿ ಇದ್ದದ್ದು ಬಿಸಿಲೇ. ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಜೋರ್ ಮಳೆ ಶುರು ಆಗಿತ್ತು. ರಾತ್ರಿ ಹೊತ್ತಾದ್ರೆ ಸಾಕು, ತುಂಬಾ ಅಂದ್ರೆ ತುಂಬಾ ಜೋರ್ ಮಳೆ ಬರ್ತಿತ್ತು. ನಮ್ಮ ಆರುಷ್ ಇಷ್ಟು ಜೋರು ಮಳೆ ನೋಡಿರೋದು ಇದೇ ಫಸ್ಟ್ ಅಂತ ಅಲ್ಲ, ಅವನು ಊರಲ್ಲಿರುವಾಗ ಅಪರೂಪಕ್ಕೆ ಕೆಲವೊಂದ್ಸಲ ನೋಡಿದಾನೆ, ಆದ್ರೆ ಅಷ್ಟೊಂದು ಅವನಿಗೆ ನೆನ್ಪಿಲ್ಲ ಆಗಿರಬಹುದು. ಈ ವರ್ಷ ತುಂಬಾನೇ ಎಂಜಾಯ್ ಮಾಡಿದ ಮಳೆಯನ್ನ, ಎಲ್ಲಾ ರೀತಿಯಲ್ಲೂ ಎಂಜಾಯ್ ಮಾಡಿದಾನೆ. ನೀವು ಕೊನೆವರೆಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊಳ್ಳೆ ಕಾಟ ಮಾತ್ರ ತುಂಬಾ ಜಾಸ್ತಿ ಇತ್ತು, ಇದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಪಾಪ ತುಂಬಾ ಪ್ರಾಬ್ಲಮ್ ಆಗಿತ್ತು ಇನಿಷಿಯಲ್ ಡೇಸ್ ಅಲ್ಲಿ. ಮತ್ತೆ ಸ್ಲೋಲಿ ಸೆಟ್ ಆಯ್ತು ಅವನಿಗೆ. ಪಾಪ ಪಿದೆ ಬರ್ಪೇರಿತ್ತು ಇಡೀ ಕನಲ್ಲಿಯ ಡರ್ಟಿ ಹಾಕೊಂಡು ಉಲ ಹಿಡಿಯ ನಿತ್ಯ ಒರೆಸಿನತೆ. ಈ ಒಂದು ಟ್ರೈಸಿಕಲ್ ಹೊರಗಡೆ ಎಷ್ಟು ಬಿಡ್ತಾನೋ ಒಳಗಡೆ ಎಷ್ಟು ಬಿಡ್ತಾನೋ ಗೊತ್ತಿಲ್ಲ. ಕೆಲವೊಂದ್ಸಲ ಹೊರಗಡೆ ಬಿಡ್ತಾನೆ, ಹಾಗೆ ಇಟ್ಕೊಂಡ್ ಹೋಗಿ ಒಳಗಡೆ ತಗೊಂಡ್ ಹೋಗ್ತಾನೆ. ಅಲ್ಲಿ ಮಣ್ಣೆಲ್ಲ ಆಗತ್ತೆ, ಕಿರಿಕಿರಿ ಆಗ್ತಿತ್ತು, ಅವಾಗ್ಲೇ ಕ್ಲೀನ್ ಮಾಡಿದಷ್ಟೇ ಅಂತ ಹೇಳ್ತಿದ್ದೆ.
ಇಲ್ಲಿ ಗ್ಲಾಸ್ ಅಲ್ಲಿ ನಾವು ಇರುವುದಕ್ಕಿಂತ ತುಂಬಾನೇ ಚೆನ್ನಾಗಿ ಕಾಣ್ತೇವೆ ಈ ವಿಂಡೋ ಗ್ಲಾಸ್ ಅಲ್ಲಿ. ಸೊ ಯಾವಾಗ್ಲೂ ಇಲ್ಲಿ ಒಂದು ನೋಡೋದಿದೆ. ಅಂಡ್ ನಾನು ದೇವಸ್ಥಾನಕ್ಕೊಮ್ಮೆ ಹೋಗಿದ್ವಲ್ಲ, ಅಲ್ಲಿ ಚಪ್ಪಲನ್ನ ಬೇಕು ಅಂತ ಬಿಟ್ಟು ಬಂದಿದ್ದೆ. ಲಾಸ್ಟ್ ವ್ಲಾಗ್ ಅಲ್ಲಿ ಅದನ್ನೊಮ್ಮೆ ಹೇಳಿದ್ದೆ ಕೂಡ. ಸೊ ಅದಕ್ಕೋಸ್ಕರ ಧೀರಜ್ ಇಲ್ಲಿ ಒಂದು ಚಪ್ಪಲ್ ಹಿಡ್ಕೊಂಡು ಅದ್ರದ್ದು ಅಳತೆ ತೆಗಿತಾ ಇದ್ದಾರೆ. ನನಗೆ ಚಪ್ಪಲ್ ತಗೊಂಡ್ ಬರೋದಕ್ಕೆ ಇದು ಅಮ್ಮನ್ ಚಪ್ಪಲ್, ಅದಕ್ಕಿಂತ ಸ್ವಲ್ಪ ದೊಡ್ಡ ಚಪ್ಪಲ್ ಬೇಕು ಅಂತ ಹೇಳಿ ಅದನ್ನ ಸ್ಕೆಚ್ ಮಾಡ್ಕೊಂಡು ಹೋಗಿದ್ರು. ಅಂಡ್ ಇಲ್ಲಿ ಕೊಕೊನಟ್ ವಾಟರ್ ಕುಡಿತಾ ಇದ್ದೇವೆ. ಆಕ್ಚುಲಿ ಇದು ತುಂಬಾ ಒಳ್ಳೇದು, ಕ್ಯಾಲೋರಿ ತುಂಬಾ ಚೆನ್ನಾಗಿರುತ್ತೆ ಕೊಕೊನಟ್ ವಾಟರ್ ಅಲ್ಲಿ. ಅಂಡ್ ಎನರ್ಜಿ ಸಿಕ್ಕಿದ ಹಾಗಾಗುತ್ತೆ, ಬಾಡಿ ಹೀಟ್ ಅನ್ನ ಕಡಿಮೆ ಮಾಡುತ್ತೆ. ನಾವು ಟ್ರಾವೆಲಿಂಗ್ ಎಲ್ಲ ಮಾಡಿದ್ದಾಗ ನಮ್ಮ ಬಾಡಿಯಲ್ಲಿ ತುಂಬಷ್ಟು ವಿಷಯಗಳು ಚೇಂಜಸ್ ಆಗಿರುತ್ತೆ. ಸೊ ಇಂಥದ್ದು ಏನಾದ್ರೂ ಸ್ವಲ್ಪ ಹೆಲ್ದಿ ಡ್ರಿಂಕ್ ಕುಡಿದ್ರೆ ಒಳ್ಳೇದು. ನಮ್ಮ ಆರುಷ್ಗೆ ಅಪ್ಪಿ ತಪ್ಪಿ ಉಲ್ಟಾ ಪ್ಯಾಂಟ್ ಹಾಕಿದ್ದೇವೆ ನೋಡಿ, ಹಿಂದ್ಗಡೆಯಿಂದ ಬಾಲದ ತರ ಬಂದಿದೆ ಅದ್ರದ್ದು ಏನು ಹಗ್ಗ ಇರುತ್ತಲ್ವಾ ಕಟ್ಟೋದು, ಅದು ಅವನಿಗೆ ಪಾಪ ಇನ್ನು ಇದು ಉಲ್ಟಾ ಆಗಿದ್ಯಾ ಸರಿ ಆಗಿದ್ಯಾ ಇವ್ರು ಬಾಲ ಅಂತ ಹೇಳಿ ನಗಡ್ತಾರೆ. ಅದೆಲ್ಲ ಇನ್ನು ಅರ್ಥ ಆಗೋದಿಲ್ಲ. ಸೊ ಏನು ಟೆನ್ಷನ್ ಇಲ್ಲ. ಇನ್ ಸ್ವಲ್ಪ ದೊಡ್ಡವರಾಗುವಾಗ ಒಂದು 4-5 ಇಯರ್ಸ್ ಆಗುವಾಗ ಇದನ್ನೇ ನಾವು ರಿಪೀಟ್ ಮಾಡಿದ್ರೆ ಅವ್ರದ್ದು ರಿಯಾಕ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇವಾಗ 2-3 ಇಯರ್ಸ್ ಗ್ಯಾಪ್ ಅಲ್ಲಿ ಅಷ್ಟೊಂದೇನು ಅದೆಲ್ಲ ಮೈಂಡ್ ಆಗೋದಿಲ್ಲ. ನಮ್ಗೆ ಆಟ ಆಡೋದಕ್ಕೆ ಸ್ವಲ್ಪ ಟಾಯ್ಸ್ ಕೊಡಿ, ತಿನ್ನೋದಕ್ಕೆ ಸ್ವಲ್ಪ ಊಟ ಕೊಡಿ, ಅಷ್ಟು ಸಾಕು. ನಿದ್ದೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಮಲಗಿಸಿ, ನಾವಾಗಿ ಹೋಗಿ ಮಲಗೋದಕ್ಕಾಗೋದಿಲ್ಲ, ನೀವು ಸ್ವಲ್ಪ ಮಲಗಿಸಿ, ಅದಾದ್ಮೇಲೆ ನಾವು ಚೆನ್ನಾಗಿ ನಿದ್ದೆ ಮಾಡ್ತೇವೆ ಅಂತ ಹೇಳುವಂತಹ ಏಜ್ ಅಲ್ವಾ ಇದು. ಸೊ ಅವರಿಗೇನು ಟೀಸ್ ಎಲ್ಲ ಮಾಡೋದು ಗೊತ್ತಾಗೋದಿಲ್ಲ. ಇದು ಧೀರಜ್ ತಂದಿರುವಂತಹ ಚಪ್ಪಲ್, ನಾನಿಲ್ಲದೆ ಕರೆಕ್ಟ್ ಆಗಿ ತಂದಿದ್ದಾರೆ. ಅಂಡ್ ಈ ತರ ಹೋಗಿ ತಂದಿರೋದಿದೆ ಫಸ್ಟ್ ಟೈಮ್, ಬಟ್ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ನನ್ನ ಕಾಲು ಆಕ್ಚುಲಿ ಸ್ವಲ್ಪ ಸಣ್ಣಗಿರ್ತದೆ, ಅಂದ್ರೆ ದಪ್ಪ ಇರೋದಿಲ್ಲ. ಅದನ್ನು ಸ್ವಲ್ಪ ನೋಡಿ ತಗೊಳ್ಬೇಕಾಗ್ತದೆ. ನನಗೆ ಚಪ್ಪಲ್ ತಗೊಳ್ಳುವಾಗ ಅದು ಯಾವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಇವತ್ತು ತಂದಿರುವಂತಹ ಚಪ್ಪಲ್ ಮಾತ್ರ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ಮತ್ತೆ ಆರಾಮಾಗಿ ನಾವು ಡೈಲಿ ವೇರ್ ತರ ಯೂಸ್ ಮಾಡಬಹುದು, ಆ ತರ ಇತ್ತು. ತುಂಬಾನೇ ಇಷ್ಟ ಆಯ್ತು. ಅಂಡ್ ನಮ್ಮ ಆರುಷ್ ನೋಡಿ ಎಲ್ಲೆಲ್ಲ ಹೋಗ್ತಾನೆ. ಅಲ್ಲಿ ಏನು ಹುಲ್ಲೆಲ್ಲ ತುಂಬಾ ಜಾಸ್ತಿ ಬರುತ್ತೆ, ಮಳೆ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ಜಾಸ್ತಿ ಬರುತ್ತೆ, ತುಂಬಾ ಬೇಗ ಬೆಳೆಯುತ್ತೆ ಕೂಡ. ಅಲ್ಲಿ ಏನು ಸೊಳ್ಳೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಒಂದು 100 ಬಾರಿ ಯಾರಾದ್ರೂ ಒಬ್ರು ಹೇಳ್ತಾ ಇರ್ಬೇಕು ಅವನಿಗೆ. ಯಾರು ಇಲ್ಲ ಅಂದ್ರೆ ಹೋಗೋದಿಲ್ಲ, ಅದು ಅಪ್ಪಿ ತಪ್ಪಿ ಹೋದ್ರೆ ಆ ಎಲೆಗಳ ಅಡಿಯಲ್ಲೆಲ್ಲ ಸೊಳ್ಳೆಗಳು ಕೂತಿರ್ತವೆ. ಸೊ ಕಚ್ಚಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನಮ್ ಕ್ಷಿತಿಗೆ ಹೊಸದು ತಗೊಂಡಿರುವಂತಹ ಸೈಕಲ್ ರೀಸೆಂಟ್ ಆಗಿ ತಗೊಂಡಿರೋದು. ಸೊ ತುಂಬಾನೇ ಎಂಜಾಯ್ ಮಾಡ್ತಿದ್ಲು ಅದ್ರಲ್ಲಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ನಾವು ಏನು ಆಟ ಆಡ್ತೇವೆ, ಅದಾದ್ಮೇಲೆ ನಾನೇ ಅವಳಿಗೆ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೆ. ನನಗೆ ಈ ಒಂದು ವಿಷಯ ತುಂಬಾ ಇಷ್ಟ, ಪೇರೆಂಟಿಂಗ್, ಸ್ಪೆಷಲ್ ಆಗಿ ಈ ತರ ಬರ್ಸೋದು ಓದ್ಸೋದೆಲ್ಲ. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಮ್ ವರ್ಕ್ ಮಾಡಿಸ್ತಿದ್ದೆ. ಸಿಂಪಲ್ ಆಗಿರುತ್ತೆ. ಇವಾಗ LKG ಆದ್ರೂನುವೆ ಅವಳು 2 ವರ್ಷ ನರ್ಸರಿಗೆ ಹೋಗಿದ್ದಾಳೆ, ಹಾಗಾಗಿ ಬರೆಯೋದೇನು ಅಷ್ಟೊಂದು ಕಷ್ಟ ಅಲ್ಲ. ಅವಳಿಗೆ ಆಲ್ರೆಡಿ ಕಲ್ಸಿದ್ದಾರೆ, ಮೊದ್ಲಿಂದ ಗೊತ್ತುಂಟು. ಸೊ ಆರಾಮಾಗಿ ನಡೀತಾ ಇತ್ತು. ಅಂಡೆ ಸೂಪರ್. ಎಷ್ಟು ಶೋಕ್ ಬರೀತೀನಿ ಅಶೀತಿ ಏರಾವ್ ಮುಟ್ಟು ನೀರಾವ್. ಇದು ಸ್ಲೀಪಿಂಗ್ ಟೈಮ್. ನಮ್ಮ ಆರುಷ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಫೀಡ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ ಅವಾಗ್ಲೇ. ಆಕ್ಚುಲಿ 2 ಇಯರ್ಸ್ ಆಗುವಾಗ, ಎಕ್ಸಾಕ್ಟ್ಲಿ 2 ಇಯರ್ಸ್ ಆಗುವಾಗ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಅದೇ ತರ ಆಯ್ತು. ಅಂಡ್ ನಾವು ಊರಿಗೆ ಹೋದಾಗ ಒಂದು ರುಟೀನ್ ಕೂಡ ಚೇಂಜ್ ಆಯ್ತು ಅಲ್ವಾ. ಸೊ ತುಂಬಾ ಈಸಿ ಆಯ್ತು ಅಂತ ಹೇಳ್ಬಹುದು ಈ ಒಂದು ಟ್ರಾನ್ಸಿಷನ್ ನನ್ಗೆ. ಇದ್ರದ್ದು ನಾನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೇನೆ ಕೂಡ. ನಾನು ಹೇಗೆ ಈ ಒಂದು 2 ಇಯರ್ಸ್ ಆಫ್ ಜರ್ನಿಯನ್ನ ಹೇಗೆ ಸ್ಟಾಪ್ ಮಾಡಿದೆ ಅಂತ ಹೇಳಿ. ತುಂಬಾ ಒಂದು ಏನು ಸ್ಪೆಷಲ್ ಅಂಡ್ ಬೇಜಾರಾಗುವಂತಹ ವಿಷಯ ಕೂಡ ಅಂತ ಹೇಳ್ಬಹುದು. ಬಟ್ ಕೆಲವೊಂದ್ಸಲ ಬೇಜಾರಾಗುತ್ತೆ, ಎಷ್ಟು ಪಾಪ ಮುದ್ದಾಗಿ ಸ್ಟಾಪ್ ಮಾಡಿದ, ಏನು ಜಾಸ್ತಿ ಹಠ ಮಾಡದ ಅಂತ ಹೇಳಿ. ನನಗೆ ಕೆಲವೊಂದ್ಸಲ ಬೇಜಾರಾಗುತ್ತೆ, ಖುಷಿನೂ ಆಗುತ್ತೆ ಈ ಒಂದು ವಿಷಯದಲ್ಲಿ. ಇದಿನ್ನು ನೇರಳೆ ಹಣ್ಣು ತಂದಿದ್ರು ಮನೆಗೆ. ನಮ್ಮ ಆರುಷ್ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ಇದನ್ನ. ಆಕ್ಚುಲಿ ನಾನ್ ಕೊಟ್ಟಾಗ ಧೀರಜ್ ಇರ್ಲಿಲ್ಲ, ಅವನದು ಎಕ್ಸ್ಪ್ರೆಷನ್ ನೋಡೋದಕ್ಕೆ. ನಾನು ಕ್ಯಾಪ್ಚರ್ ಕೂಡ ಮಾಡೋದಕ್ಕಾಗಿರ್ಲಿಲ್ಲ. ಸೊ ಧೀರಜ್ ಬಂದ್ಮೇಲೆ ಅವ್ರ ಹತ್ರ ಒಮ್ಮೆ ಕೊಟ್ಟು ನೋಡಿ ಅವನ್ ಹೇಗೆ ಎಕ್ಸ್ಪ್ರೆಷನ್ ಮಾಡ್ತಾನ ಅಂತ ಹೇಳಿ ಕೊಟ್ವಿ. ಆದ್ರೆ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು, ಯಾಕಂದ್ರೆ ಅವನಿಗೆ ಆಲ್ರೆಡಿ ಒಮ್ಮೆ ಟೇಸ್ಟ್ ಗೊತ್ತುಂಟಲ್ವಾ. ಸೊ ಜಾಗೃತೆಯಾಗಿ ಸ್ವಲ್ಪ ತಿಂತಿದ್ದ. ಫಸ್ಟಿಗೆ ಜೋರಾಗಿ ಅದನ್ನ ಕಚ್ಚಿ ಜಾಸ್ತಿ ಬಾಯಿಗೆ ಬಂತಲ್ವಾ, ಅವಾಗ ಸ್ವಲ್ಪ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಮಾಡಿದ್ದ, ಕ್ಯೂಟ್ ಆಗಿ.
ಅದು ಸ್ವಲ್ಪ ಸಿಹಿ ಅಂತಾನೂ ಇರೋದಿಲ್ಲ, ಹುಳಿ ಅಂತಾನೂ ಇರೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವಾ? ಅದು ಅವನಿಗೆ ತಿನ್ನೋದಕ್ಕೆ ಅಷ್ಟು ಕಂಫರ್ಟೇಬಲ್ ಅಂತ ಆಗಿರ್ಲಿಲ್ಲ. ಬಟ್ ಕೊನೆಗೆ ಎಂಡ್ ಆಫ್ ದಿ ಡೇ ಯಾರು ತಿಂದಿಲ್ಲ ಅಂದ್ರೂನು ಪರವಾಗಿಲ್ಲ, ಎಲ್ಲ ನನಗೆ ಕೊಡಿ ನಾನೇ ತಿಂತೇನೆ ಅಂತ ಹೇಳಿ ಅಷ್ಟು ಸೆಟ್ ಆಗಿದ್ದ. ಇಷ್ಟಪಟ್ಟು ತಿಂತಿದ್ದ. ಇದು ಕೂಡ ತುಂಬಾ ಹೆಲ್ದಿ ಅಂತೆ ಎಲ್ಲರಿಗೂ, ಸ್ಪೆಷಲ್ ಆಗಿ ಮಕ್ಕಳಿಗೆ ಕೂಡ. ಈವನ್ ಫಾರ್ ಶುಗರ್ ಪೇಷಂಟ್ಸ್ ಅಂತ ಹೇಳ್ತಾರೆ. ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ತುಂಬಾ ಜೋರು ಮಳೆ ಇರ್ತಿತ್ತು. ನಮ್ಮ ಆರುಷ್ಗೆ ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಅಷ್ಟೊಂದು ಚಾನ್ಸ್ ಸಿಗ್ತಿರ್ಲಿಲ್ಲ. ಸೊ ಯಾವಾಗಾದ್ರೂ ಸ್ವಲ್ಪ ಬಿಸಿಲು ಬಂದ್ರೆ ಹಾಗೆ ಓಡ್ತಿದ್ದ. ಟ್ರೈಸಿಕಲ್ ತಗೊಂಡ್ ಬನ್ನಿ ಹೊರಗಡೆ ಹೋಗುವ, ಅಲ್ಲಿ ಸ್ವಲ್ಪ ಹೊರಗಡೆಯಿಂದ ಟ್ರೈಸಿಕಲ್ ಬಿಡುವ ಅಂತ ಹೇಳಿ ಅವನೇ ಹಠ ಮಾಡ್ತಿದ್ದ. ಬಿಸಿಲಾದ್ರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಹೊರಗಡೆ ಇರ್ತಾ ಇದ್ವಿ. ಮಳೆ ಬಂದಾಗ ಒಂದ್ 3-4 ದಿನ ತುಂಬಾ ಬೇಜಾರಾಗಿದ್ದ. ಅಂದ್ರೆ ಸ್ಟಾರ್ಟಿಂಗ್ ಹೋದಾಗ ಹೊರಗಡೆಯಿಂದ ಆ ಕಡೆ ಈ ಕಡೆ ತಿರುಗಾಡಿ ಅಲ್ಲಿ ಇಲ್ಲಿ ಆಟ ಆಡಿ ಅವನು ಸೆಟ್ ಆಗಿದ್ದ ಬೇರೆ ಒಂದು ರುಟೀನ್ಗೆ. ಮಳೆ ಬರುವಾಗ ಮತ್ತೆ ಆ ರುಟೀನ್ ಚೇಂಜ್ ಆಗ್ಬೇಕಲ್ವಾ? ಸೊ ಬೇಜಾರಾಗ್ತಿದ್ದ. ಮಳೆ ಬರುವಾಗ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ದ. ಆ ಮಳೆ ನೀರು ಬೀಳುವಾಗ ಅಂಗಳದಲ್ಲಿ ಅದೇನ್ ಚೇಂಜಸ್ ಆಗತ್ತೆ ಅದೆಲ್ಲ ನೋಡಿ ಅಬ್ಸರ್ವ್ ಮಾಡ್ತಿದ್ದ. ಈ ಒಂದು 2-3 ವರ್ಷದ ಮಕ್ಳಿಗೆ ನಾವ್ ಏನೇ ಹೇಳಿ ಏನೇ ಮಾಡಿ ನೀರಿನ ತರ ಅದನ್ನ ಪಟ್ ಅಂತ ಅಬ್ಸರ್ವ್ ಮಾಡ್ಕೊಳ್ತಾರೆ. ನಾವು ಹೇಳುವಂತಹ ವಿಚಾರ ಆಗಿರಬಹುದು, ನಾವು ಟೀಚ್ ಮಾಡುವಂತಹ ವಿಚಾರ ಆಗಿರಬಹುದು, ಪ್ರತಿಯೊಂದು ವಿಷಯನೂ ಅಷ್ಟೇ. ಇದು ಏನು ಬೆಸ್ಟ್ ಟೈಮ್ ಅಂತ ಹೇಳ್ಬಹುದು. ನಾವು ಹೊಸದೇನಾದ್ರೂ ಅವರಿಗೆ ಕಲ್ಸೋದಕ್ಕೆ. ಅದು ಪ್ರೆಷರ್ ಅಂತ ಅಲ್ಲ, ಅಥವಾ ಯಾವ್ದೋ ಒಂದು ಪ್ರತಿಯೊಂದ್ರಲ್ಲೂ ನಾಲೆಜೇ ಗೇನ್ ಮಾಡ್ಬೇಕು ಅಂತ ಅಲ್ಲ. ಯಾವ್ದಾದ್ರು ಅವರಿಗೆ ಫ್ಯೂಚರ್ಗೆ ಯಾವಾಗಾದ್ರೂ ಲೈಫಲ್ಲಿ ಒಂದು ಯೂಸ್ ಆಗುವಂತಹ ಟಿಪ್ ಆದ್ರೂ ಪರವಾಗಿಲ್ಲ. ಇವಾಗ ಊಟ ಮಾಡೋದಿರಬಹುದು, ಅವರು ಒಬ್ರೇ ಕುತ್ಕೊಂಡು ಸ್ವಲ್ಪ ಹೊತ್ತು ಆಡೋದಿರಬಹುದು, ಇಂಥದ್ದೆಲ್ಲ ನಾವು ಕಲ್ಸೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳಬೇಕು. ಅಂಡ್ ಇದೇ ಟೈಮಲ್ಲಿ ನಾವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಕಳಿಬಹುದು. ಯಾಕಂದ್ರೆ ಮಕ್ಕಳು ಬೆಳೀತಾ ಬೆಳೀತಾ ನಮ್ ಜೊತೆ ಇರುವಂತಹ ಅಟ್ಯಾಚ್ಮೆಂಟ್ ಕೂಡ ಸ್ಲೋಲಿ ಕಡಿಮೆ ಆಗುತ್ತೆ. ಸೊ ಮತ್ತೆ ನಮ್ಗೆ ಆ ಒಂದು ಅಟ್ಯಾಚ್ಮೆಂಟ್ ಸಿಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಇಂಥವೆಲ್ಲ ವಿಷಯವನ್ನ ನಾವು ಆ ಟೈಮಲ್ಲೇ ಎಂಜಾಯ್ ಮಾಡ್ಬೇಕು. ಮತ್ತೆ ನಾವು ಮಿಸ್ ಮಾಡಿ ಹೋದ್ಮೇಲೆ ಒಂದು ಸಲ ಆ ಸಮಯ ಕಳೆದ್ಮೇಲೆ ನಮ್ಗೆ ಮತ್ತೆ ಅದು ತಿರುಗಿ ಬರೋದಿಲ್ಲ. ಅದು ಯಾವುದೇ ಒಂದು ಸಂಬಂಧ ಆಗಿರಬಹುದು, ಯಾವುದೇ ರೀತಿಯ ಸಂಬಂಧ ಆಗಿರಬಹುದು, ಆ ಪ್ರೆಸೆಂಟ್ ಅನ್ನು ನಾವು ಎಂಜಾಯ್ ಮಾಡಿದ್ರೇನೆ ಅದರಲ್ಲಿರುವಂತಹ ಒಂದು ಸುಖ ಖುಷಿನೇ ಬೇರೆ. ಹಾಗೆ ಅದರಲ್ಲಿ ಕ್ರಿಯೇಟ್ ಆಗಿರುವಂತಹ ನೆನಪು ಇನ್ನೂ ಸ್ಪೆಷಲ್ ಆಗಿರುತ್ತೆ. ಪೇರೆಂಟಿಂಗ್ ಬಗ್ಗೆ ಹೇಳೋದಾದ್ರೆ ಕೂಡ ಅಷ್ಟೇ. ಈವನ್ ಇನ್ ಪ್ರೆಗ್ನೆನ್ಸಿ ಅಥವಾ ಬೇಬಿ ತುಂಬಾ ಚಿಕ್ಕೋರಿರುವಾಗ, ದಿನ ಅಥವಾ ವೀಕ್ಸ್ ಮಂತ್ಸ್ ಬೇಬಿ ಇರುವಾಗ ಕೂಡ ಅಷ್ಟೇ, ನಾವು ಆ ಟೈಮನ್ನ ಆವಾಗ ಎಂಜಾಯ್ ಮಾಡಿ ಬಿಡ್ಬೇಕು. ಮತ್ತೆ ನಮ್ಗೆ ಆ ಟೈಮ್ ಸಿಗೋದಿಲ್ಲ. ಮಕ್ಕಳು ಬೆಳೀತಾ ಹೋದ ಹಾಗೆ ನಾವು ಅದನ್ನ ತುಂಬಾ ಮಿಸ್ ಮಾಡ್ತೇವೆ. ಅಂಡ್ ಈ ಒಂದು ತೆಂಗಿನ ಮರ ನಮ್ಗೆ ಮದುವೆ ಆಗುವಾಗ ತುಂಬಾ ಚಿಕ್ಕದಿತ್ತು. ಎಳ್ನೀರು ತೆಂಗಿನಕಾಯಿ ಏನಾದ್ರು ಆದ್ರೆ ನಮ್ಗೆ ಕೈಗೆ ಸಿಗ್ತಾ ಇತ್ತು. ಇವಾಗ ಬೆಳೆದು ಹೋಗಿದೆ. ಆ ಶೀಟ್ ಏನ್ ಹಾಕಿದ್ದೇವೆ ಅದಕ್ಕಿಂತ ಮೇಲೆ ಹೋಗಿದೆ ತೆಂಗಿನ ಮರ. ಹಾಗಾಗಿ ಇವಾಗ ಅದು ಎಟ್ಕೋದಿಲ್ಲ. ತುಂಬಾ ಮಳೆ ಬಂದ್ರೆ ಇಲ್ಲಿ ನಮ್ಮ ಮನೆಯ ಒಂದ್ ಸೈಡ್ಗೆ ನೀರ್ ಹೋಗುತ್ತೆ. ನಾವು ತುಳುವಲ್ಲಿ ತೋಡು ಅಂತ ಹೇಳ್ತೇವೆ, ಕನ್ನಡದಲ್ಲಿ ಏನ್ ಹೇಳ್ತಾರೋ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಒದ್ದೆ ತುಂಬಾ ಅಂದ್ರೆ ತುಂಬಾ ಜೋರ್ ಮಳೆ ಬರ್ತಿತ್ತು. ಜೋರ್ ಮಳೆ ಬಂದಾಗ ಹಕ್ಕಿಗಳೆಲ್ಲ ಒದ್ದೆ ಆಗ್ತಾವಲ್ವಾ? ಸೊ ಈ ತರ ಕುತ್ಕೊಂಡ್ ಬಿಡ್ತವೆ ಪಾಪ. ನಮ್ಗಾದ್ರೂ ಮನೆ ಇರುತ್ತೆ, ಅವುಗಳಿಗೆ ನೆಂದು ಹೋಗದ ಹಾಗೆ ನಿಲ್ಲೋದಕ್ಕೆ ಏನೂ ಇರೋದಿಲ್ಲ. ಅಂಡ್ ಈ ಒಂದು ನಮ್ ಕಡೆ ನೀರ್ ದೋಸೆ ಮಾಡೋದಕ್ಕೆ ಈ ತರ ನಾವು ಕಾವಲಿಯನ್ನ ಯೂಸ್ ಮಾಡ್ತೇವೆ. ಅದ್ರಲ್ಲೇ ನಾನು ಉದ್ದಿನ ದೋಸೆ ಕೂಡ ಮಾಡ್ತಾ ಇದ್ದೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದೇ ಸೈಡ್ ಕುಕ್ ಮಾಡಿದ್ರೆ ಸಾಕು, ಆರಾಮಾಗಿ ಕುಕ್ ಆಗುತ್ತೆ. ಇದು ತೆಂಗಿನಕಾಯಿ ಏನಾಗುತ್ತೆ ಅದ್ರದ್ದು ಹೂವು ಇದು ತುಂಬಾ ವೇಸ್ಟ್ ಆಗುತ್ತೆ ಬಿದ್ದು. ನಾನು ಯಾವಾಗ್ಲೂ ಅನ್ಕೊಳ್ಳೋದು ಇದೆಲ್ಲ ಬೀಳದೆ ಚೆನ್ನಾಗಿತ್ತು ಎಲ್ಲ ತೆಂಗಿನಕಾಯಿ ಆದ್ರೆ ಅದೆಷ್ಟು ಲಾಭ ಆಗಬಹುದು ಅಂತ ಹೇಳಿ. ಆದ್ರೆ ತುಂಬಾ ಆಗೋದಕ್ಕೆ ಕೂಡ ಆಗೋದಿಲ್ಲ ಅಲ್ವಾ? ತೆಂಗಿನ ಮರ ಹಿಡ್ಕೊಳ್ಳೋದಕ್ಕೆ ಶಕ್ತಿ ಬೇಕಲ್ವಾ ಅದಕ್ಕೆ. ಸೊ ಕೆಲವೊಂದಷ್ಟು ವೇಸ್ಟ್ ಆಗುತ್ತೆ. ಆರಾಮಾಗಿ ಒಂದು ಅರ್ಧದಷ್ಟಾದ್ರೂ ಉಳ್ಕೊಂಡ್ರೆ ಪರವಾಗಿಲ್ಲ. ಕೆಲವೊಂದ್ಸಲ ಕಾಯಿಲೆ ತರ ಎಲ್ಲ ಬಂದು ತುಂಬಾ ಬಿದ್ದು ಹೋಗೋದಿದೆ, ಅವಾಗ ತೆಂಗಿನಕಾಯಿ ಆಗೋದಿಲ್ಲ ಅಷ್ಟೊಂದು. ಇನ್ನು ಮಳೆ ಬಂದಾಗ ಎಲ್ಲಿಗಾದ್ರೂ ಹೋದ್ರೆ ನಮ್ಮ ಆರಷ್ಟಿಗೆ ನೀರಲ್ಲಿ ಕಾಲ್ ಹಾಕಿ ನಡ್ಕೊಂಡ್ ಬಂದ್ರೇನೆ ಖುಷಿ ಆಗೋದು. ಸೊ ನಾವು ಕೂಡ ಆರಾಮಾಗಿ ಅವನನ್ನ ಸ್ವಲ್ಪ ಹೊತ್ತು ಫ್ರೀ ಆಗಿ ಬಿಡ್ತಾ ಇದ್ವಿ. ಆದ್ರೆ ಸ್ವಲ್ಪ ಜಾರುತ್ತೆ ಅಥವಾ ಸ್ವಲ್ಪ ಗುಂಡಿ ತರ ಇದೆ ಎಲ್ಲ, ಅಲ್ಲಿ ಹಿಡ್ಕೊಂಡ್ ಬರುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವ್ನ್ ಕೇಳ್ತಿರ್ಲಿಲ್ಲ, ಅಲ್ಲಿ ಕೂಡ ಕಾಲ್ ಹಾಕ್ತೇನಂತ ಹೇಳಿ ಹೋಗ್ತಾ ಇದ್ದ.
ಮತ್ತೆ ಎಲ್ಲಾದ್ರೂ ನೀರ್ ಸ್ವಲ್ಪ ಜಾಸ್ತಿ ಇದ್ರೆ ಜಾರುವಂತಹ ಪ್ಲೇಸ್ ಬಂದ್ರೆ ಕೂಡ ಅಷ್ಟೇ, ಅವ್ನ್ ಕೈ ಕೊಡ್ತಿರ್ಲಿಲ್ಲ, ನಾನೇ ನಡ್ಕೊಂಡ್ ಬರ್ತೇನೆ ಅಂತ ಎಲ್ಲ ಹೇಳ್ತಾ ಇದ್ದ. ಇದೊಂದ್ ಸ್ವಲ್ಪ ಕಷ್ಟದ ವಿಚಾರ. ಏನ್ ಗೊತ್ತಾ ಮಕ್ಳು, ನಾನೇ ಮಾಡ್ತೇನೆ, ನಾನೊಮ್ಮೆ ಟ್ರೈ ಮಾಡ್ತೇನೆ, ನಾನೇ ನಡೀತೇನೆ ಅಂತ ಹೇಳುವಂತಹ ಫೇಸ್ ಇದೆ ಅಲ್ವಾ, ಅಲ್ಲಿ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಆಕ್ಚುಲಿ ಕೆಳಗಡೆ ನೀರ್ ಹೋಗ್ತಾ ಇರತ್ತೆ, ಅದಕ್ಕೋಸ್ಕರ ಆ ಬ್ರಿಡ್ಜ್ ತರ ಮಾಡಿರೋದು. ಆದ್ರೆ ಅಲ್ಲಿ ಕೂಡ ಹೋಗಿ ನೋಡಿ ಬರ್ತೇನೆ, ನೀವ್ ಕೈ ಹಿಡಿಯೋದ್ ಬೇಡ ಅಂತ ಎಲ್ಲ ಹೇಳ್ತಿದ್ದ. ಇಂಥದ್ದೆಲ್ಲ ಸಣ್ಣ ಪುಟ್ಟ ವಿಚಾರ, ಬಟ್ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಅಂಡ್ ಅಲ್ಲೇ ಬೆಳೆದಂತಹ ಮಕ್ಕಳಿಗೆ ಸ್ವಲ್ಪ ಐಡಿಯಾ ಇರುತ್ತೆ, ಈ ತರ ನಾವು ಅಪರೂಪಕ್ಕೆ ಹೋದಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ನಮ್ಮ ಆರುಷ್ಗೆ ಎಂಜಾಯ್ ಮಾಡೋದಕ್ಕೆ ಏನು ಬೇಡ, ಯಾರಾದ್ರೂ ಒಂದ್ ಸ್ವಲ್ಪ ಹೊತ್ತು ಈ ತರ ಕೊಡೆ ಹಿಡ್ಕೊಂಡು ಅಂಗಳದಲ್ಲಿ ಆಚೆ ಈಚೆ ಒಂದೆರಡು ಸ್ಟೆಪ್ ನಡ್ಕೊಂಡ್ ಬಂದ್ರೆ ಸಾಕು, ಅವನಿಗೆ ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗ್ತಿತ್ತು. ಸೊ ಟೈಮ್ ಎಲ್ಲ ಸಿಕ್ಕಿದಾಗ ಅವನನ್ನ ಈ ತರ ನಾವು ಎಂಜಾಯ್ ಮಾಡಿಸ್ತಾ ಇದ್ವಿ. ಇನ್ನು ಸ್ವಲ್ಪ ಸ್ಟೋರಿ ಟೈಮ್. ಹೊರಗಡೆ ಹೋಗಿ ಸುತ್ತಾಡಿ ಅಲ್ಲಿ ಇಲ್ಲಿ ಓಡಾಡಿ ಬಂದ್ಮೇಲೆ ಸುಸ್ತಾಗತ್ತಲ್ವಾ, ಸೊ ಮನೆ ಒಳಗಡೆ ಏನಾದ್ರೂ ಆಕ್ಟಿವಿಟಿ ಮಾಡೋದು ಅಥವಾ ಈ ತರ ಬುಕ್ ಓದೋದು, ಸ್ಟೋರಿ ಓದೋದು, ಕುತ್ಕೊಂಡು ಏನಾದ್ರೂ ಆಟ ಆಡೋದನ್ನ ಮಾಡ್ತಾ ಇದ್ವಿ. ಇಲ್ಲಿ ಇವ್ರು 3 ಜನ ಸ್ಟೋರಿ ಓದ್ತಾ ಇದ್ದಾರೆ, ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಶ್ರುತಿಗೆ ಮಧ್ಯಾಹ್ನದವರೆಗೆ ಮಾತ್ರ ಸ್ಕೂಲ್ ಇರ್ತಿತ್ತು, ಅದಾದ್ಮೇಲೆ ಮನೇಲೇ ಇರ್ತಿದ್ಲು. ಅವಳಿಗೆ ಕೂಡ ಒಳ್ಳೆಯ ಟೈಮ್ ಇತ್ತು, ಇವ್ರಿಗಿಬ್ರಿಗೆ ಜಗಳ ಮಾಡ್ಕೊಳ್ಳೋದಕ್ಕೆ ಕೂಡ ಬೇಕಾದಷ್ಟು ಟೈಮ್ ಇರ್ತಿತ್ತು. ಈ ಸ್ಟೋರಿ ಬುಕ್ಸ್ ಎಲ್ಲ ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಬೆಳೀತಾ ಬೆಳೀತಾ ಅವರಿಗೆ ಗೊತ್ತಾಗುತ್ತೆ ಓದೋದಕ್ಕೆ, ಅದನ್ನ ಅವ್ರು ಕೂಡ ಒಂದು ಎಂಜಾಯ್ ಮಾಡ್ತಾರೆ. ಇದು ಒಂದು ಕ್ಯಾಪ್ ಹಾಕಿರೋದು ನಾವು ಶಾರ್ಪ್ ಎಡ್ಜಸ್ ಇರುವಂತಹ ಸೈಡಿಗೆಲ್ಲ ಹಾಕಿದ್ವಿ, ಯಾಕಂದ್ರೆ ನಮ್ಮ ಆರುಷಿ ಕೂಡ ತುಂಬಾ ಶಾರ್ಪ್ನೆಸ್ ತಾಗುವಂತ ಹೈಟ್ ಅಲ್ಲೇ ಇತ್ತು ಅದು, ಅದಕ್ಕೋಸ್ಕರ ಕ್ಯಾಪ್ ತಗೊಂಡು ಹಾಕಿದ್ವಿ. ಇದ್ರದ್ದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಇನ್ನು ಮನೆಗೆ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಬಂದಿದ್ರು, ಸೊ ನಮ್ಮ ಆರುಷ್ ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ದ ಅವ್ರ ಜೊತೆಗೆ. ನಮ್ಗೆ ಕೂಡ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಯ್ತು. ಮಳೆ ಇದ್ದಿದ್ರಿಂದ ನಮ್ಗೆ ಕೂಡ ಜಾಸ್ತಿ ಆ ಕಡೆ ಈ ಕಡೆ ಹೋಗೋದಕ್ಕಾಗಿರ್ಲಿಲ್ಲ, ಅಂಡ್ ಹೆಲ್ತ್ ಕೂಡ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ನಮ್ಗೆಲ್ಲ. ಅಂದ್ರೆ ಸ್ವಲ್ಪ ಜ್ವರ, ವೆದರ್ ಚೇಂಜ್ ಇತ್ತಲ್ವಾ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ನಮ್ಮ ಆರುಷ್ನನ್ನ ಕೂಡ ಕೊನೆಗೆ ನಾನು ಅಂದ್ರೆ ನಾವು ರಿಟರ್ನ್ ಟ್ರಾವೆಲ್ ಮಾಡುವ ಟೈಮಿಗೆ ಅವನನ್ನ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದು ಅಷ್ಟೊಂದು ಸರಿ ಅಲ್ಲ ಅಂತ ಅನ್ನಿಸ್ತು ನಮ್ಗೆ. ಮತ್ತೆ ಏನಾದ್ರೂ ಜಾಸ್ತಿ ಹೆಲ್ತ್ ಇಶ್ಯೂಸ್ ಆದ್ರೆ ಟ್ರಾವೆಲಿಂಗ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತಲ್ವಾ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ನಮ್ಮ ಆರುಷಿದ್ದು ಫೋಟೋ ವಿಡಿಯೋ ತೆಗೆದು, ಮೇ ಬಿ ಅವ್ರದ್ದು ಮೊಬೈಲ್ ಅಲ್ಲಿ 50% ಸ್ಟೋರೇಜ್ ಆದ್ರೂ ಫುಲ್ ಆಗಿರಬಹುದು, ಅಷ್ಟು ತೆಗಿತಾ ಇದ್ರು. ಇಲ್ಲಿ ನಾನ್ ಸ್ವಲ್ಪ ಊಟ ಮಾಡುವಾಗ ಚಿಕ್ಕಮ್ಮ ಅವನಿಗೆ ಊಟ ಮಾಡಿಸ್ತಾ ಇದ್ರು. ನಾನು ಡೆಲಿವರಿ ಆದಾಗ ನಮ್ಮ ಆರುಷ್ನನ್ನ ಫಸ್ಟ್ ಟೈಮ್ ನೋಡ್ಕೊಂಡಿರೋದು ಇವ್ರೆ. ಹಾಸ್ಪಿಟ್ಲಿಗೆ ಬಂದು ಅವರೇ ನಮ್ ಜೊತೆ ಸ್ಟೇ ಆಗಿದ್ರು ಹಾಸ್ಪಿಟ್ಲ್ ಅಲ್ಲಿ ಇರುವವರೆಗೆ. ಮತ್ ಅದಾದ್ಮೇಲೆ ಕೂಡ ನಾನು ಉಡುಪಿಯಲ್ಲಿರುವಾಗ 1-2 ಬಾರಿ ನಮ್ ಜೊತೆ ಬಂದು ಕುತ್ಕೊಂಡಿದ್ರು ವೀಕೆಂಡ್ ಅಲ್ಲಿ, ಅವರಿಗೆ ರಜಾ ಇರುವಾಗ. ಸೊ ಆರುಷ್ನನ್ನ ಎತ್ತಿ ಆಡಿಸಿದಂತಹ ಮೊದಲನೆಯ ಅಜ್ಜಿ ಇವ್ರೆ. ಸೊ ಆ ಒಂದು ಬಾಂಡಿಂಗ್ ಅನ್ನ ಇಲ್ಲಿವರೆಗೆ ಆರುಷ್ ಕೂಡ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾನೆ. ಅಟ್ ಲೀಸ್ಟ್ ಊರಿಗೆ ಹೋದಾಗ ಕೂಡ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ, ಅಂಡ್ ಅವನಿಗೆ ಕೂಡ ಪ್ರಾಪರ್ ಆಗಿ ಗೊತ್ತುಂಟು ಯಾರು ಏನು ಎಲ್ಲ. ಅಂಡ್ ಇವಾಗ ಒಂದು 2 years ಇರುವಾಗ ಮಕ್ಳಿಗೆ ಯಾರು ಎಲ್ಲಿರ್ತಾರೆ, ಯಾರ ಹೆಸರೇನು ಅದೆಲ್ಲ ನಾವು ಹೇಳಿಕೊಟ್ರೆ ಟಕ ಅಂತ ನೆನ್ಪಿಟ್ಕೊಳ್ತಾರೆ, ಅಡ್ರೆಸ್ ಅದೆಲ್ಲ ಹೇಳ್ತಾರೆ. ಸೊ ಆ ಒಂದು ಸ್ಟೇಜ್ ಅಲ್ಲಿ ಇದ್ದಾನೆ ನಮ್ಮ ಆರುಷ್. ಸೊ ಎಲ್ಲಾರ್ದು ಹೆಸರು, ಅವ್ರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಎಲ್ಲ ಗೊತ್ತುಂಟು ಅವನಿಗೆ. ಮೇ ಬಿ ಅದರದೆಲ್ಲ ಒಂದು ವಿಡಿಯೋ ನಾನು ಸೂನ್ ಹಾಕ್ತೇನೆ, ಪೇರೆಂಟಿಂಗ್ ಬಗ್ಗೆ, ಸ್ಪೆಷಲ್ ಆಗಿ ಟೋಡ್ಲರ್ಗೆ ಹೇಗೆ ನಾವು ಪೇರೆಂಟಿಂಗ್ ಮಾಡ್ಬೇಕು ಅಂತ ಹೇಳಿ. ಅವನಿಗೆ ಊಟ ಮಾಡಿಸೋದು ತುಂಬಾ ಕಷ್ಟ ಏನೂ ಅಲ್ಲ, ಆದ್ರೆ ಊರಲ್ಲಿರುವಾಗ ಒಂದೇ ಕಡೆ ಕುತ್ಕೊಂಡ್ ಮಾತ್ರ ಊಟ ಮಾಡ್ತಿರ್ಲಿಲ್ಲ, ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರ್ತಿದ್ದ, ಅದೇ ಒಂದು ಸುಸ್ತಾಗ್ತಿತ್ತು. ಮತ್ತೆ ಆರಾಮಾಗಿರುವಾಗ ಎಲ್ಲವನ್ನ ತಿಂತಾನೆ, ಅದು ಬೇಡ ಇದು ಬೇಡ, ವೆಜಿಟೇಬಲ್ ಆಗಿರ್ಲಿ, ನಾನ್ ವೆಜಿಟೇಬಲ್ ಆಗಿರ್ಲಿ, ಫ್ರೂಟ್ಸ್ ಆಗಿರ್ಲಿ, ಅವನಿಗೆ ಟು ಬಿ ಹಾನೆಸ್ಟ್ ಅವನಿಗೆ ಇಷ್ಟ ಆಗುವ ಹಾಗೇನೆ ಮಾಡ್ತೇನೆ. ಬಟ್ ಎಲ್ಲಾ ರೆಸಿಪಿಯನ್ನ ಅವನು ಕೂಡ ಇಷ್ಟಪಟ್ಟು ತಿಂತಾನೆ, ಅಂಡ್ ಹೊಸ ರೆಸಿಪಿನ ಟ್ರೈ ಮಾಡೋದಕ್ಕೆ ಕೂಡ ಇಷ್ಟ ಪಡ್ತಾನೆ, ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಅವ್ರು ಹೊರಡುವ ಹೊತ್ತಿಗೆ ನಾನು ಕೂಡ ಅವ್ರ ಜೊತೆ ಹೋಗ್ತೇನೆ ಅಂತ ಹೇಳಿ ರೆಡಿ ಆಗಿ ಹೊರಡ್ತಾ ಇದ್ದಾನೆ. ಏನಕ್ಕೆ ಹಾಗೆ ಹೊರಟಿದಾನೋ ಏನೋ, ನಮ್ಗೆ ಕೂಡ ಐಡಿಯಾ ಇಲ್ಲ, ಯಾರ ಜೊತೆನೂ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಆದ್ರೆ ಅವರಿಬ್ರು ಹೋಗುವಾಗ ನಾನು ಕೂಡ ಅವ್ರ ಜೊತೆ ಹೋಗ್ತೇನೆ ಅಂತ ಹೇಳಿ ಅವ್ರಿಗಿಂತ ಮೊದ್ಲೇ ಹೋಗಿ ರೆಡಿ ಆಗಿತ್ತ. ಅಂಡ್ ನಾನು ವಾಕಿಂಗ್ ಮಾಡ್ಕೊಂಡು ಹೋಗ್ತೇನೆ, ಅವ್ರ ಬೈಕಲ್ಲಿ ಬರ್ಲಿ ಅಂತ ಹೇಳ್ತಿದ್ದ. ಅದಾದ್ಮೇಲೆ ಅವನ ಟ್ರೈಸಿಕಲ್ ತಗೊಂಡ್ ಬಂದು, ನೀವು ಕೂಡ ಬನ್ನಿ ಬೈಕಲ್ಲಿ, ನಾನು ಟ್ರೈಸಿಕಲ್ ಅಲ್ಲಿ ಬರ್ತೇನೆ ಅಂತ ಎಲ್ಲ ಹೇಳ್ತಿದ್ದ.
ತುಂಬಾ ಜನ ಕೇಳ್ತೀರಿ ಅವನು ಮಾತಾಡೋದಕ್ಕೆ ನೀವು ಏನ್ ಮಾಡಿದ್ರೆ, ಯಾವಾಗ ಮಾತಾಡೋದಕ್ಕೆ ಶುರು ಮಾಡಿದ್ದು, ಏನಾದ್ರೂ ಮೆಡಿಸಿನ್ ಅಥವಾ ಏನಾದ್ರೂ ನಾಲಿಗೆಗೆ ಹಚ್ಚೋದು ಅದೆಲ್ಲ ಮಾಡಿದೀರಾ ಅಂತ ಹೇಳಿ. ಸ್ಪೆಷಲ್ ಆಗಿ ಅದನ್ನ ನಾನು ಏನು ಫಾಲೋ ಮಾಡ್ಲಿಲ್ಲ. ಒಂದೇ ಒಂದು ಫಾಲೋ ಮಾಡಿದ್ದೇನಂದ್ರೆ, ನಾನು ಅವನ ಜೊತೆ ಮಾತಾಡ್ತಿದ್ದೆ. ಅವನು ದಿನದ್ದು ವೀಕ್ ಇದ್ದು ಮಗು ಅಂತ ಇರ್ತಾನಲ್ವಾ, ಆ ಟೈಮಿಂದಲೂ ಅವನ ಜೊತೆ ನಾನು ಜಾಸ್ತಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಅಂಡ್ ಅವರು ಹಾ ಹೂ ಅಂತ ಮಾಡುವಂತಹ ಟೈಮ್ ಇರುತ್ತಲ್ವಾ, ಅದಕ್ಕೆ ನಾನು ರೆಸ್ಪಾನ್ಸ್ ಕೊಡ್ತಾ ಇದ್ದೆ ಅವನಿಗೆ. ಸೊ ಅದೇ ಒಂದು ಪಾಯಿಂಟ್ ಅಂತ ಅನ್ಕೊಳ್ತೀನಿ. ಬೇರೆ ಏನು ನಾನು ಜಾಸ್ತಿ ಹೆವಿ ಟಿಪ್ ಅಂತ ಹೇಳಿ ಏನು ಫಾಲೋ ಮಾಡ್ಲಿಲ್ಲ. ಸೊ ಅಷ್ಟೇ ಹೇಳ್ತೀನಿ, ನಿಮ್ ಮಕ್ಳ ಜೊತೆ ನೀವು ಮಾತಾಡಿ, ಅವಾಗ ಅವ್ರು ಕೂಡ ರಿಪ್ಲೈ ಮಾಡೋದಕ್ಕೆ ಕಲಿತಾರೆ. ಜಾಸ್ತಿ ಟಿವಿ ಮೊಬೈಲ್ ಎಲ್ಲ ಕೊಟ್ರೆ ಅವ್ರಿಗೆ ಕೂಡ ಗೊತ್ತಾಗೋದಿಲ್ಲ ನಾನು ರಿಪ್ಲೈ ಮಾತಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಟಿವಿ ಮೊಬೈಲ್ ಅಲ್ಲಿ ಬರುವಂತದ್ದು ಒನ್ ವೇ ಮಾತ್ರ ಆಗಿರುತ್ತೆ, ನಾವು ಮಾತಾಡಿದ್ರೆ ಮಾತ್ರ ಅದು ಟೂ ವೇ ಆಗಿರ್ತದೆ. ಸೊ ಅದರಿಂದ ಅವರು ಕಲಿತಾರಂತ ಹೇಳ್ಬಹುದು. ಇಷ್ಟೇ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.